Hi, I am Kaviraj from scoringtarget.com. In this video, we are going to learn Formative Assessment 2 for 9th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ FA2 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇದು LBA ಒಂದು ಕ್ವೆಶ್ಚನ್ ಬ್ಯಾಂಕ್ನ ಆಧಾರವಾಗಿ ಇಟ್ಟುಕೊಂಡು ರಚನೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋದು ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋಣ. ಮೊದಲನೇ ಒಂದು ಮೇನ್ ಕ್ವೆಶ್ಚನ್ ನಂಬರ್ 1 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಇಲ್ಲಿ 2 ಪ್ರಶ್ನೆಗಳು ಒಂದೊಂದು ಅಂಕದ್ದು, ಒಟ್ಟಾರೆ 2 ಅಂಕವನ್ನು ಈ ಸೆಕ್ಷನ್ದಿಂದ ನಾವು ಪಡ್ಕೋತೀವಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್. ಸೊ ಕ್ವೆಶನ್ ಟ್ಯಾಗನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಒಂದು ಪ್ರಶ್ನೆ ಇದೆ. ಕಪಿಲ್ ವಾಸ್ ವೆರಿ ನಾಟಿ ಆ್ಯಸ್ ಅ ಬಾಯ್. ಈ ಒಂದು ಸೆಂಟೆನ್ಸ್ ಏನಿದೆ ಇದರ ಕ್ವೆಶನ್ ಟ್ಯಾಗನ್ನು ಆಯ್ಕೆ ಮಾಡ್ಕೋಬೇಕು. ಆಪ್ಷನ್ ಎ ವಾಸಂಟ್ ಹಿ, ಆಪ್ಷನ್ ಬಿ ವಾಸ್ ಹಿ, ಆಪ್ಷನ್ ಸಿ ಈಸ್ ಹಿ, ಆಪ್ಷನ್ ಡಿ ಈಸಂಟ್ ಹಿ. ಸೊ ಈ ಕೊಟ್ಟಂಥ ಒಂದು ಸೆಂಟೆನ್ಸ್ ಏನಿದೆ ಪಾಸ್ಟ್ ಕಂಟಿನ್ಯೂ ಟೆನ್ಸಲ್ಲಿದೆ ಮತ್ತು ಪಾಸಿಟಿವ್ ಇದೆ. ಹೀಗಾಗಿ ನಾವು ನೆಗೆಟಿವಲ್ಲಿ ಮಾಡ್ಕೋಬೇಕಷ್ಟೇ. ವಾಸಂಟ್ ಅಂತ ಮಾಡ್ಕೋಬೇಕು, ಕಪಿಲ್ ಇದ್ದುದು ಹಿ ಅಂತ ಮಾಡ್ಕೋಬೇಕು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರ್ಬೋದು. ಆಪ್ಷನ್ ಎ ಅಲ್ಲಿ ವಾಸಂಟ್ ಹಿ ಅಂತ ಇದೆ. ಓಕೆ, ಈಗ ಎರಡನೇ ಪ್ರಶ್ನೆ, ರೀಡ್ ದಿ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಸೊ ಇನ್ಫಿನಿಟಿವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಇದೆ. ಇನ್ಫಿನಿಟಿವ್ ಅಂದರೆ 2+ ವರ್ಬ್ ಇರ್ತಕ್ಕಂಥ ಆಪ್ಷನ್. ಸೊ ಸೆಂಟೆನ್ಸ್ ಏನಿದೆ, ಕಪಿಲ್ ಲರ್ನ್ ಟು ರೈಟ್ ಆ್ಯಂಡ್ ಕಂಟ್ರೋಲ್ ಅ ಹಾರ್ಸ್. ಈ ಒಂದು ಸೆಂಟೆನ್ಸಲ್ಲಿ ಇನ್ಫಿನಿಟಿ ಯಾವುದಾಗುತ್ತೆ ಅಂತ ಪ್ರಶ್ನೆ. ಸೊ ಆಪ್ಷನ್ ಎ ಟು ರೈಡ್, ಆಪ್ಷನ್ ಬಿ ಹಾರ್ಸ್, ಆಪ್ಷನ್ ಸಿ ಕಂಟ್ರೋಲ್, ಆಪ್ಷನ್ ಡಿ ಲರ್ನ್ಡ್. ಸೊ 2+ ವರ್ಬ್ ಇರ್ತಕ್ಕಂಥ ಆಪ್ಷನ್ ಎ ಇದೆ. ಹೀಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 2ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಡೂ ಆ್ಯಸ್ ಅ ಡೈರೆಕ್ಟೆಡ್. ಇಲ್ಲಿ ಕೂಡ ಒಂದೊಂದು ಅಂಕದ 2 ಪ್ರಶ್ನೆಗಳಿವೆ, ಒಟ್ಟಾರೆ 2 ಅಂಕ. ಇದರಲ್ಲಿ ಮೂರನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables. ಈ ಕೆಳಗೆ ಕೊಟ್ಟಂಥ 4 ಪದಗಳಲ್ಲಿ 2 syllable ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಕೇಳಿರೋದು 2 syllables ಅಷ್ಟೇ. ಸೊ ನೋಡ್ತಾ ಬರಬೇಕು. ಬ್ಯಾಕ್, ನೋ, ಕೋಲ್ಡ್, ವಿಂಟರ್. ಈ 4 ಪದಗಳನ್ನು ನೋಡಿದಾಗ 2 syllable ಇದ್ದಂಥ ಪದ ವಿಂಟರ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರೋಣ. ಮೂರನೇ ಪ್ರಶ್ನೆ ಉತ್ತರ ವಿಂಟರ್. ಇಲ್ಲಿ 2 syllables ಇವೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್. ಸೊ ಗೆರೆ ಎಳೆದ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಕಪಿಲ್ ವೆಂಟ್ ಟು ದ ಗ್ರೀನ್ ಏರಿಯಾ ರೆಗ್ಯುಲರ್ಲಿ. ಸೊ ಈ ಒಂದು ವರ್ಡ್ ಅಂಡರ್ಲೈನ್ ಇದೆ, ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ. ಸೊ ಕಪಿಲ್ ವೆಂಟ್ ಟು ದ ಗ್ರೀನ್ ಏರಿಯಾಸ್ ರೆಗ್ಯುಲರ್ಲಿ ಅಂದರೆ ಕಪಿಲ್ ಗ್ರೀನ್ ಏರಿಯಾಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದ. ಸೊ ಈ ರೆಗ್ಯುಲರ್ ಅನ್ನೋದು ಏನಾಗುತ್ತೆ, ಆಡ್ವರ್ಬ್ ಆಗುತ್ತೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 3 ಇಲ್ಲಿ 3 ಪ್ರಶ್ನೆಗಳಿವೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇಲ್ಲಿ 3 ಪ್ರಶ್ನೆಗಳು 2 ಅಂಕದ್ದು, ಒಟ್ಟಾರೆ 6 ಅಂಕವನ್ನು ಈ ಸೆಕ್ಷನ್ದಿಂದ ನಾವು ಪಡ್ಕೋತೀವಿ. 2 ಅಂಕದ ಪ್ರಶ್ನೆಗಳಲ್ಲಿ ನೋಡಿ. 5ನೇ ಪ್ರಶ್ನೆ, ವಾಟ್ ವೇರ್ ಕಪಿಲ್ ದೇವ್ಸ್ ಡ್ರೀಮ್ಸ್. ಕಪಿಲ್ ದೇವ್ ಅವರ ಡ್ರೀಮ್ಸ್ಗಳು, ಕನಸುಗಳು ಏನಾಗಿದ್ವು ಅಥವಾ ಗುರಿಗಳು ಏನಾಗಿದ್ವು ಅಂತ. ಸೊ ಆನ್ಸರ್, ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ಟು ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಆ್ಯಂಡ್ ಟು ಡ್ರೈವ್ ಅ ಮರ್ಸಿಡಸ್ ಬೆಂಚ್. ಅಂದರೆ ಕಪಿಲ್ ದೇವ್ ಅವರ ಗುರಿ ಏನಾಗಿತ್ತು ಅಂದರೆ ಟು ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಅಂದರೆ ಇಡೀ ಜಗತ್ತನ್ನು ಸುತ್ತಕೊಂಡು ಬರಬೇಕು, ಪ್ರವಾಸ ಮಾಡಬೇಕು ಅಂತ. ಇನ್ನೊಂದು ಟು ಡ್ರೈವ್ ಮರ್ಸಿಡಸ್ ಬೆಂಚ್. ಸೊ ಮರ್ಸಿಡಸ್ ಬೆಂಚ್ ಕಾರನ್ನು ನಡೆಸಬೇಕು, ಡ್ರೈವ್ ಮಾಡಬೇಕು ಅಂತ ಅವ್ರದ ಒಂದು ಡ್ರೀಮ್ ಆಗಿತ್ತು. ಸೊ ಈ 2 ಡ್ರೀಮ್ಗಳನ್ನ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 6ನೇ ಪ್ರಶ್ನೆ, ವಾಟ್ ವಾಸ್ ದ ಕ್ಯೂರ್ ಸಜೆಸ್ಟೆಡ್ ಬೈ ದಿ ಸಿಂಪಲ್ ಓಲ್ಡ್ ವುಮೆನ್. ಸೊ ಮಹಿಳೆ ಓಲ್ಡ್ ವುಮೆನ್ ಆ ಒಂದು ಸಜೆಸ್ಟ್ ಮಾಡಿದಂಥ ಪರಿಹಾರ ಏನು.
ಸೊ ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ದ ಹ್ಯಾಪಿ ಕ್ಯೂರ್ ಅಂತ ಪಾಠ ಏನಿದೆ ಅದರಿಂದ. ಸೊ ಆ ಹೆಣ್ಣುಮಗಳು ಪರಿಹಾರಕ್ಕಾಗಿ ಯಾವ ಒಂದು ಟ್ರೀಟ್ಮೆಂಟನ್ನು, ಯಾವ ಒಂದು ಸಲಹೆಯನ್ನು ಕೊಟ್ಟಳು, ಆನ್ಸರ್ ನೋಡ್ಕೊಂಬರೋಣ. ದ ಸಿಂಪಲ್ ಓಲ್ಡ್ ವುಮೆನ್ ಟೋಲ್ಡ್ ದ ಕಿಂಗ್ ದ್ಯಾಟ್ he needed to sleep one night in the shirt of a happy man. ಸೊ ಆ ಹೆಣ್ಮಗಳು ಏನು ಸಲಹೆ ಕೊಡ್ತಾಳೆ ರಾಜಾಗಂದರೆ, ಒಂದು ರಾತ್ರಿ ಸಂತೋಷದಿಂದ ಇರತಕ್ಕಂಥ ವ್ಯಕ್ತಿಯ ಶರ್ಟನ್ನು ಒಂದು ರಾತ್ರಿ ಹಾಡ್ಕೊಂಡು ಮಲ್ಕೊಂಡ್ರೆ ಸಾಕು. ಆ್ಯಂಡ್ ಹಿ ವುಡ್ ಬಿ ಕ್ಯೂರ್ಡ್ ಇನ್ಸ್ಟಂಟ್ಲಿ, ತಕ್ಷಣವೇ ಆತನ ಎಲ್ಲ ಕಾಯಿಲೆ ವಾಸಿಯಾಗುತ್ತೆ ಅಂತ ಸಲಹೆ ಕೊಟ್ಟಳು. ಈಗ ನೆಕ್ಸ್ಟ್ ನಾವು 7ನೇ ಪ್ರಶ್ನೆ ನೋಡ್ಕೊಂಬರೋಣ. ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಸ್ವಲಿ ಥ್ಯಾಂಕ್ ಅ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್? ನಮಗೆ ಯಾರಾದರೂ ಸಹಾಯ ಮಾಡಿದಾಗ ನಾವು ಅವರಿಗೆ ಸಾಮಾನ್ಯವಾಗಿ ಯಾವ ಥರ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ, ಥ್ಯಾಂಕ್ಸನ್ನು ಅರ್ಪಿಸ್ತೀವಿ ಅಂತ ಪ್ರಶ್ನೆ. ಇದು ವಾಟ್ ಎವರ್ ವಿ ಡೂ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ಯಾವ ಥರ ನಾವು ಥ್ಯಾಂಕ್ಸನ್ನು ಹೇಳ್ತೀವಿ ಅನ್ನೋದು ನೋಡ್ಕೊಂಬರೋಣ. 7ನೇ ಪ್ರಶ್ನೆ ಉತ್ತರ. ವಿ ಯೂಸ್ವಲಿ ಥ್ಯಾಂಕ್ ಅ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್ ಲೈಕ್ ದಿಸ್. ಈ ಥರ ನಮ್ಮ ಯಾರಾದರೂ ಸಹಾಯ ಮಾಡಿದಾಗ ಅವ್ರಿಗೆ ಈ ಥರ ನಾವು ಥ್ಯಾಂಕ್ಸನ್ನು ಹೇಳ್ತೀವಿ. ಏನು ಹೇಳ್ತೀವಿ? ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಹೇಳ್ಬೋದು. ಅಂದರೆ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೀನಿ, ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಇದು ಒಂದು. ಇನ್ನೊಂದು, ಯು ಹ್ಯಾವ್ ಬಿನ್ ಆಫ್ ಗ್ರೇಟ್ ಹೆಲ್ಪ್, ನಿಮ್ಮಿಂದ ತುಂಬ ಸಹಾಯ ಆಯಿತು ಅಂತ ಈ ಥರನೂ ಹೇಳ್ಬೋದು. ಅಥವಾ ಐ ಥ್ಯಾಂಕ್ ಯು ಫ್ರಾಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ನನ್ನ ಹೃದಯದ ಅಂತರಾಳದಿಂದ ತಮಗೆ ಧನ್ಯವಾದಗಳು ಅಂತ. ಸೊ ಈ ಥರ ಬೇರೆ ಬೇರೆ ಒಂದು ವೇಯಲ್ಲಿ ನಾವು ಥ್ಯಾಂಕ್ಸನ್ನು ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಗ ಮೇನ್ ಕ್ವೆಶ್ಚನ್ ನಂಬರ್ 4ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ ಇನ್ 5 to 6 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಸೊ ಇದು 3 ಅಂಕದ ಪ್ರಶ್ನೆ ಇರೋದ್ರಿಂದ ಸೊ ಒಂದು 5-6 ವಾಕ್ಯಗಳಲ್ಲಿ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ನೋಡೋಣ 8ನೇ ಪ್ರಶ್ನೆ ಏನಿದೆ. ಬೆಟ್ಟಿ ವಾಸ್ ಅ ಹಾರ್ಡ್ ವರ್ಕಿಂಗ್ ಗರ್ಲ್ ಡ್ಯೂರಿಂಗ್ ಹರ್ ಸ್ಕೂಲ್ ಡೇಸ್. ಜಸ್ಟಿಫೈ ಯುವರ್ ಆನ್ಸರ್. ಸೊ ಬೆಟ್ಟಿ ತನ್ನ ಶಾಲಾ ದಿನಗಳಿಂದಲೂ ತುಂಬ ಹಾರ್ಡ್ ವರ್ಕಿಂಗ್ ಹುಡುಗಿಯಾಗಿದ್ದಳು ಅನ್ನೋದನ್ನು ಸಮರ್ಥಿಸಿ ಬರೆಯಿರಿ ಅಂತ. ಇದು ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಪೋಯಮ್ದಿಂದ ಈ ಒಂದು ಪ್ರಶ್ನೆ ಇದೆ. ಸೊ ಸ್ಕೂಲ್ ಡೇಸಲ್ಲಿ ಅವಳು ಯಾವ ಥರ ಎಫರ್ಟ್ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ನಾವು ಬರೀಬೇಕಾಗುತ್ತೆ. 8ನೇ ಪ್ರಶ್ನೆ ಉತ್ತರ. ಸೊ ಆನ್ಸರ್, ಬೆಟ್ಟಿ ವಾಸ್ ಅ ಹಾರ್ಡ್ ವರ್ಕಿಂಗ್ ಗರ್ಲ್ ಡ್ಯೂರಿಂಗ್ ಹರ್ ಸ್ಕೂಲ್ ಡೇಸ್. ಶಾಲಾ ದಿನಗಳಲ್ಲಿ ಬೆಟ್ಟಿ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ರು. ಸಿ ವಾಸ್ ರನ್ನಿಂಗ್ ವೈಲ್ ಹರ್ ಸ್ಕೂಲ್ ಮೇಟ್ಸ್ ವೇರ್ ವಾಕಿಂಗ್. ತನ್ನ ಸಹಪಾಠಿಗಳು, ತನ್ನ ಗೆಳತಿಯರೆಲ್ಲ ಸ್ಕೂಲಲ್ಲಿ ವಾಕ್ ಮಾಡ್ತಿರ್ಬೇಕಾದ್ರೆ ಇವಳು ಓಡ್ತಾ ಇದ್ದಳು. ಬೆಟ್ಟಿ ಸ್ಪ್ರಿಂಟೆಡ್ ವೆನ್ ಹರ್ ಸ್ಕೂಲ್ ಮೇಟ್ಸ್ ಸ್ಟಾರ್ಟೆಡ್ ಟು ರನ್. ಯಾವಾಗ ಅವರ ಕ್ಲಾಸ್ಮೇಟ್ಸು ಓಡಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಆವಾಗ ಬೆಟ್ಟಿ ವೇಗವಾಗಿ ಓಡ್ತಾ ಇದ್ರು. ಬೆಟ್ಟಿ ವಾಸ್ ಟ್ರೈನಿಂಗ್ ವೈಲ್ ಹರ್ ಸ್ಕೂಲ್ ಮೇಟ್ಸ್ ವೇರ್ ಪ್ಲೇಯಿಂಗ್. ಇನ್ನು ಆಕೆಯ ಗೆಳತಿಯರು, ಕ್ಲಾಸ್ಮೇಟ್ಸ್ ಎಲ್ಲ ಆಟ ಆಡ್ತಿರ್ಬೇಕಾದ್ರೆ ಬೆಟ್ಟಿ ತರಬೇತಿಯನ್ನು ಪಡ್ಕೋತಾ ಇದ್ಳು, ರನ್ನಿಂಗ್ ಬಗ್ಗೆ ತರಬೇತಿ ಪಡ್ಕೋತಾ ಇದ್ಳು. ಸೊ ಈ ಥರ ಅವಳು ಸ್ಕೂಲ್ ಡೇಸಿಂದ ಹಾರ್ಡ್ ವರ್ಕಿಂಗ್ ಗರ್ಲ್ ಆಗಿದ್ದಳು ಅಂತ ಹೇಳ್ಬೋದು. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5ಅಲ್ಲಿ ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಒಂದು ಪ್ರೊಫೈಲ್ ರೈಟಿಂಗ್ ಇದೆ. ಇದು 3 ಅಂಕದ ಪ್ರಶ್ನೆ. ಪ್ರೊಫೈಲಲ್ಲಿ ನಮಗೆ ಇಲ್ಲಿ 5 ಕ್ಲೂಸನ್ನು ಕೊಟ್ಟಿದ್ದಾರೆ. ಈ 5 ಕ್ಲೂಸನ್ನು ಬಳಸಿಕೊಂಡು ಸೆಂಟೆನ್ಸ್ ರೂಪದಲ್ಲಿ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ಕ್ಲೂಸ್ ಏನಿದೆ? ನೇಮ್ ಇದೆ, ಪ್ಲೇಸು, ಡೇಟ್ ಆಫ್ ಬರ್ತು, ಅಚೀವ್ಮೆಂಟ್ಸು ಮತ್ತು ಅವಾರ್ಡ್ಸ್ ಇದೆ. ನೇಮ್ ಕಪಿಲ್ ದೇವ್, ಪ್ಲೇಸ್ ಚಂಡೀಗಢ್, ಡೇಟ್ ಆಫ್ ಬರ್ತ್ 6 ಜನವರಿ 1959, ಅಚೀವ್ಮೆಂಟ್ಸ್ ಅಂದರೆ ಸಾಧನೆಗಳು. ಓನ್ ಕ್ರಿಕೆಟ್ ವರ್ಲ್ಡ್ ಕಪ್ ಇನ್ 1983, 1983ರಲ್ಲಿ ವರ್ಲ್ಡ್ ಕಪ್ಪನ್ನು ಗೆದ್ದಿದ್ರು. ಇನ್ನು ಅವಾರ್ಡ್ಸ್, ಇನ್ನು ಯಾವ ಪ್ರಶಸ್ತಿಗಳು ಇವರು ಸಿಕ್ಕಿದ್ವು? ಪದ್ಮಶ್ರೀ ಮತ್ತು ಪದ್ಮ ವಿಭೂಷಣ. ಈ 5 ಕ್ಲೂಸನ್ನು ಬಳಸ್ಕೊಂಡು ಈಗ ಆನ್ಸರ್ ಯಾವ ಥರ ಬರೀಬೇಕು ಅನ್ನೋದು ನೋಡ್ಕೊಂಬರೋಣ. ಆನ್ಸರ್, ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಕಪಿಲ್ ದೇವ್. ಹಿಸ್ ಬರ್ತ್ ಪ್ಲೇಸ್ ಈಸ್ ಚಂಡೀಗಢ್. ಹಿ ವಾಸ್ ಬಾರ್ನ್ ಆನ್ 6th January 1959. Under his captainship, India had won the Cricket World Cup in 1983. He was awarded with the Padma Shri and Padma Bhushana. ಸೊ ಈ ಥರ ನಾವು ಸೆಂಟೆನ್ಸಲ್ಲಿ ಆ ಎಲ್ಲ ಪಾಯಿಂಟ್ಸನ್ನು ಬಳಸಿಕೊಂಡು ಸೆಂಟೆನ್ಸ್ ರೂಪದಲ್ಲಿ ಬರೆದರೆ ಸಾಕು.
that becomes a profile for 3 marks. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಈಗ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಗೆ ಬಂದಿದ್ವಿ. ಮೇನ್ ಕ್ವೆಶ್ಚನ್ ನಂಬರ್ 6 ಅಲ್ಲಿ ಕೋಟ್ ಫ್ರಮ್ ಮೆಮೊರಿ, ಇದು 4 ಅಂಕದ ಒಂದು ಪ್ರಶ್ನೆ ಇದೆ. ನಿಮಗೆಲ್ಲ ಆಪ್ಷನ್ ಕೂಡ ಇರುತ್ತೆ, ನೀವು 2ರಲ್ಲಿ ಒಂದನ್ನು ಕೂಡ ಬರಿಬೋದು. 4 ಅಂಕ ಇದು ನಿಮಗೆ ಸ್ಕೋರ್ ಆಗುತ್ತೆ. ಸೊ ಇಲ್ಲಿ ಪೊಯಮ್ನ ನಿಮಗೆ 2 ಸ್ಟಾಂಜಾಗನ್ನು ಕೊಟ್ಟಿರ್ತಾರೆ, ಅಥವಾ ಅಂಥೇಳಿ ನಿಮ್ಗೆ ಯಾವುದು ಸ್ಟಾಂಜಾದಲ್ಲಿ ಈಸಿ ಆಗುತ್ತೆ ಅದನ್ನು ಬರಿಬೋದು. ದ ವಂಡರ್ಫುಲ್ ವರ್ಡ್ಸ್ ಅಂತ ಏನು ಪೊಯಮ್ ಇದೆ, ಆ ಪೊಯಮ್ನ 2 ಸ್ಟಾಂಜಾ ಇದೆ. ನೆವರ್ ಲೆಟ್ ಅ ಥಾಟ್ ಡ್ಯಾಶ್ ಕ್ಯಾನ್ ಪ್ಲೇ ಇಟ್, ಅಥವಾ ವರ್ಡ್ಸ್ ಆರ್ ದ ಫುಡ್ ಡ್ಯಾಶ್ ಬ್ಯೂಟಿಫುಲ್ ಥಿಂಗ್. ಸೊ ಈ ಕವನ ಏನಿದೆ ವಂಡರ್ಫುಲ್ ವರ್ಡ್ಸ್, ಇದು ಕೋಟ್ ಫ್ರಮ್ ಮೆಮೊರಿ, ಅಂದರೆ ಇದು ಕಂಠಪಾಠ ಮಾಡಬೇಕಾಗುತ್ತೆ, ಬೈ ಹ್ಯಾಟ್ ಮಾಡಬೇಕಾಗುತ್ತೆ. ಎಕ್ಸಾಮಲ್ಲಿ ಬರುತ್ತೆ ನಿಮಗೆ. ಹೀಗಾಗಿ ನಾನು ಇಲ್ಲಿ 2 ಸ್ಟಾಂಜಾ ಕೊಟ್ಟಿದ್ದೀನಿ ಸೇಮ್ ಪೊಯಮ್ದಿಂದ. 2 ಆನ್ಸರ್ ಕೂಡ ನಿಮಗೆ ಕೊಟ್ಟಿರ್ತೀನಿ, ನಿಮಗೆ 2 ಕೂಡ ಓದ್ಕೊಳ್ಳಿ. ನಾನಿಲ್ಲಿ ಕೊಟ್ಟಿದ್ದೀನಿ ಆನ್ಸರ್. ನೆವರ್ ಲೆಟ್ ಅ ಥಾಟ್ ಸ್ಟ್ರೈವಲ್ ಆ್ಯಂಡ್ ಡೈ ಫಾರ್ ವಾಂಟ್ ಆಫ್ ಅ ವೇ ಟು ಸೇ ಇಟ್, ಫಾರ್ ಇಂಗ್ಲಿಷ್ ಈಸ್ ಅ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಸೊ ಈ 4 ಲೈನ್ ಬರೆದ್ರೆ ಸಾಕು, 4 ಅಂಕ ಸಿಗುತ್ತೆ. ಒಂದೊಂದು ಲೈನಿಗೆ ಒಂದೊಂದು ಅಂಕ. ಅಥವಾ ನಿಮ್ಗೆ ಇದು ಟಫ್ ಅನಿಸಿದ್ರೆ ಇದು ಕೂಡ ಬರಿಬೋದು, 2ನೇ ಒಂದು ಸ್ಟಾಂಜಾ. ವರ್ಡ್ಸ್ ಆರ್ ದ ಫುಡ್ ಆ್ಯಂಡ್ ಟ್ರೆಸ್ ಆಫ್ ಥಾಟ್, ದೇ ಗಿವ್ ಇಟ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್, ಆ್ಯಂಡ್ ಎವ್ರಿ ಒನ್ಸ್ ಲಾಂಗಿಂಗ್ ಟುಡೇ ಟು ಹಿಯರ್ ಸಮ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್. ಇಷ್ಟು ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.